ದಿಢೀರ್ ಆಸ್ಪತ್ರೆ ಸೇರಿದ ಗೋಲ್ಡ್ ಸುರೇಶ್ ಓಡೋಡಿ ಬಂದ ಹನುಮಂತ. ಸೊ ಏನಾಯಿತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ಒಂದು ವಿಡಿಯೋವನ್ನು ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರ ತಾಕತ್ತು ಏನದು ಅನ್ನೋದು ಭಾಳ ಚೆನ್ನಾಗಿ ಗೊತ್ತು. ಸದ್ಯ ಅವರ ನೋಡಿ ಅನೇಕರು ನಿಬ್ಬೆರಗಾಗಿದ್ರು. ಸೊ 1 ಕೋಟಿಗೂ ಅಧಿಕ ಗೋಲ್ಡ್ಗಳನ್ನು ಧರಿಸಿಕೊಂಡು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು ಗೋಲ್ಡ್ ಸುರೇಶ್ ಅವರು. ಸದ್ಯ ಕಿಚ್ಚ ಸುದೀಪ್ ಅವರ ಮಾತಿಗೆ ಇವತ್ತು ಗೋಲ್ಡ್ಗಳನ್ನು ಕಡಿಮೆ ಮಾಡಿ ಇದೀಗ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಬೇಡ. ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಗೋಲ್ಡ್ ಸುರೇಶ್ ಅವರಿಗೆ ಕಾಲಿಗೆ ಪೆಟ್ಟಾಗಿತ್ತು. ಆಗಲೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಒಂದು ಪೆಟ್ಟಿನಿಂದ ಅವರು ಕುಗ್ಗಿ ಹೋಗಿದ್ರು. ಅವರಿಗೆ ಯಾವುದೇ ರೀತಿಯ ಟಾಸ್ಕ್ ಆಡಲು ಅವಕಾಶಗಳು ಸಿಗ್ತಾ ಇರಲಿಲ್ಲ. ಉಸ್ತುವಾರಿಗಳಾಗಿ ಬಿಗ್ ಬಾಸ್ ಅವರೇ ನೇಮಕ ಮಾಡ್ತಾ ಇದ್ರು. ಸದ್ಯ ಇವತ್ತು ಕೂಡ ಆ ನೋವಿನಿಂದ ಹೊರಬರಲು ಸಾಧ್ಯವಾಗದೆ ಗೋಲ್ಡ್ ಸುರೇಶ್ ಅವರು ಇದೀಗ ನೋವಿನಲ್ಲಿ ಇದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ 2 ದಿನಗಳ ನಂತರ ಫ್ರೀ ಆಗಿದ್ದಂಥ ಗೋಲ್ಡ್ ಸುರೇಶ್ ಅವರಿಗೆ ಏಕಾಏಕಿ ಟಾಸ್ಕ್ ಆಡುವಾಗ ಹೇಟಾಗಿದ್ದಂತಹ ಕಾಲಿಗೆ ಆ ಕಾಲು ನೋವು ಮತ್ತೆ ಕಾಣಿಸಿಕೊಂಡಿದೆ. ಇದೀಗ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದು ನಾಳೆಯೇ ಆಪರೇಷನ್ ಆಗುವ ಸಾಧ್ಯತೆ ಇದೆ ಎಂದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಸದ್ಯ ಗೋಲ್ಡ್ ಸುರೇಶ್ ಅವರ ಕಾಲು ಪೆಟ್ಟಿಗೆ ಇದೀಗ ಏಕಾಏಕಿ ದಿಢೀರ್ ಆಸ್ಪತ್ರೆ ಸೇರುವ ವಿಚಾರವನ್ನು ತಿಳಿದುಕೊಂಡಂತಹ ಹಳಿಯ ಹನುಮಂತ ಇದೀಗ ಗೋಲ್ಡ್ ಸುರೇಶ್ ಅವರನ್ನು ನೋಡಲಿಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ಸೊ ಇವರಿಬ್ಬರ ಬಾಂಧವ್ಯಕ್ಕೆ ಅನೇಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಾನು ಬಿಗ್ ಬಾಸ್ ವಿನ್ನರ್, 50 ಲಕ್ಷ ಗೆದ್ದಿದ್ದೀನಿ, ಹಾಗೆ ಹೀಗೆ ಎನ್ನ ಅಹಂ ಇಲ್ಲದೆ ಗೋಲ್ಡ್ ಸುರೇಶ್ ಅವರನ್ನು ಮೀಟ್ ಮಾಡಿ ಇದೀಗ ತಾನು ಇಷ್ಟಪಡದಂತಹ ವ್ಯಕ್ತಿ ಗೋಲ್ಡ್ ಸುರೇಶ್ ಅವರ ಜೊತೆ ಅವರ ಆರೋಗ್ಯದಲ್ಲಿ ಇರುವ ಒಂದು ವಿಚಾರ ತಿಳಿದಿದ್ದಂತೆ ಇದೀಗ ಅವರನ್ನು ನೋಡಲು ಹೋಗಿದ್ದಾರೆ. ಸೊ ಇದು ಒಂದು ಹಳ್ಳಿ ಹೈದನ ಒಂದು ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು. ಸದ್ಯ ಇದೀಗ ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೊ ಆದಷ್ಟು ಬೇಗ ಅವರ ಕಾಲು ನೋವಿನ ಆಪರೇಷನ್ ಆಗಿ ಆರೋಗ್ಯದಿಂದ ಸುಧಾರಿಸಿಕೊಂಡು ಆದಷ್ಟು ಬೇಗ ಆಚೆ ಬಂದು ಇನ್ನಷ್ಟು ಒಂದು ಎಂಟರ್ಟೈನ್ಮೆಂಟನ್ನು ಕೊಡಲಿ ಅಂತ ನಾವು ಕೂಡ ಬಯಸ್ತೀವಿ ವೀಕ್ಷಕರೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.